Hi dear students, welcome back to Abhiyan's physics class. In today's class, we are going to discuss nuclei chapter na multiple choice questions. Okay, let's begin the class. Now the first question is nucleus of an atom whose atomic mass is 24 ante. Atomic mass nothing but mass number A ಎಷ್ಟಿದೆ ಅಂತೆ 24 ಇದೆ ಅಂತೆ. ಹಾಗಾದ್ರೆ ಅಂತ ನ್ಯೂಕ್ಲಿಯಸ್ ಅಂತ ಕೇಳಿದ ನೋಡ್ರಿ, ವೆರಿ ಇಂಪಾರ್ಟೆಂಟ್. 24 ಇದ್ರೆ ಸಪೋಸ್ ಇಫ್ ಐ ಟೇಕ್ ಎಕ್ಸ್ ಇದು 24 ಇರುತ್ತೆ, ಹಾಗಿದ್ರೆ ಇಲ್ಲೆಷ್ಟು ಬರ್ಬೋದು ಮಾಸ್ ನಂಬರು ಅಥವಾ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿರ್ಬೋದು ಅಂತ ಆಪ್ಷನ್ಸ್ ಅವರೇ ಕೊಟ್ಟಿರ್ತಾರೆ, ನೋಡ್ಕೊಡಿ. 11 ಎಲೆಕ್ಟ್ರಾನ್ಸ್, 11 ಪ್ರೋಟಾನ್ಸ್, 13 ನ್ಯೂಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಹುಷಾರಾಗಿರ್ಬೇಕು. 11 ಎಲೆಕ್ಟ್ರಾನ್ಸ್, 11 ಪ್ರೋಟಾನ್ಸ್ ಅಂಡ್ 13 ನ್ಯೂಟ್ರಾನ್ಸ್ ಇವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ ನೋಡಿ, ಅದೇ ನಮ್ಮ ಮಾಸ್ ನಂಬರ್. 4 1 2. ಓಕೆ, ದಿಸ್ ಈಸ್ ಯುವರ್ ಮಾಸ್ ನಂಬರ್. ಇದರಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ ಅಂತೆ? ಪ್ರೋಟಾನ್ಸ್ ಸಂಖ್ಯೆ ಎಷ್ಟಿದೆ? 11. ಅಲ್ಲಿಗೆ ಇಲ್ಲಿ ಬರೆಯೋಣ 11. ಈ ತರ ಇರುತ್ತೆ ಎಲಿಮೆಂಟು. ಇದು ಕರೆಕ್ಟಾ ಅಂತ ಕೇಳಿದ್ರೆ ನೋ, ದಿಸ್ ಈಸ್ ರಾಂಗ್. ಈ ಕ್ವಶನ್ಗೆ ಇದು ಅಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎಲೆಕ್ಟ್ರಾನ್ಸ್ ಅಂತ ಕೊಟ್ಬಿಟ್ಟು ಅವ್ರು ನೋಡ್ರಿ. ಸೊ ನ್ಯೂಕ್ಲಿಯಸ್ ಅಲ್ಲಿ ಎಲೆಕ್ಟ್ರಾನ್ ಇರಲ್ಲ. ಹಾಗಾಗಿ ಎಷ್ಟಿರ್ತವೆ? ಆಕ್ಚುಲಿ 13 ನ್ಯೂಟ್ರಾನ್ಸ್ ಇರುತ್ತೆ, 11 ಪ್ರೋಟಾನ್ಸ್ ಇರುತ್ತೆ. ಟೋಟಲ್ ನ್ಯೂಕ್ಲಿಯಾನ್ಸ್ ನಂಬರ್ 24 ಇರುತ್ತೆ. ಹಾಗಾದ್ರೆ ಅಂಥದನ್ನ ಹುಡುಕಿ. ಇಲ್ಲಿದೆ ನೋಡಿ, 11 ಪ್ರೋಟಾನ್ಸ್, 13 ನ್ಯೂಟ್ರಾನ್ಸ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ 11 ಎಲೆಕ್ಟ್ರಾನ್ಸ್, 13 ಪ್ರೋಟಾನ್ಸ್, 11 ನ್ಯೂಟ್ರಾನ್ಸ್ ಅಂತ ಇದೆ, ರಾಂಗ್. ಆಮೇಲೆ 11 ಪ್ರೋಟಾನ್ಸ್, 13 ಎಲೆಕ್ಟ್ರಾನ್ಸ್ ಅಂತ ಇದೆ, ಇದು ಕೂಡ ರಾಂಗು. ಫಸ್ಟ್ ಒನ್ ಕೂಡ ರಾಂಗು, ಇದೆ ಕರೆಕ್ಟ್. ಸೊ 11 ಪ್ರೋಟಾನ್ಸ್, 13 ನ್ಯೂಟ್ರಾನ್ಸ್, ಟೋಟಲ್ 24 ಬರುತ್ತೆ. ದಿಸ್ ಈಸ್ ಯುವರ್ ಮಾಸ್ ನಂಬರ್. ಓಕೆ, ಕ್ಯಾನ್ ವಿ ಟೇಕ್ ನೆಕ್ಸ್ಟ್ ಕ್ವಶನ್. ಐಸೋಟೋಪ್ಸ್ ಆರ್ ದ ನ್ಯೂಕ್ಲಿಯೈ ಹ್ಯಾವಿಂಗ್ ಅಂತೆ. ಐಸೋಟೋಪ್ಸ್ ಅಂದ್ರೆ ಏನಿರಬೇಕು? ಐಸೋಟೋಪ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರಬೇಕು. ಇದೆ ನೋಡಿ, ಫಸ್ಟ್ ಆಪ್ಷನ್ ಇದೆ, ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್, ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಇದೆ. ಸೊ ದಿಸ್ ಈಸ್ ಯುವರ್ ಕರೆಕ್ಟ್. ಓಕೆ, ಅಲ್ಲಿಗೆ ಏನಿರಬೇಕು? ಪ್ರೋಟಾನ್ ಸಂಖ್ಯೆ ಅಂತಂದ್ರೆ ಅರ್ಥ ಏನಿಲ್ಲಿ? ಅಟಾಮಿಕ್ ನಂಬರ್ ಸೇಮ್ ಇರಬೇಕು ಅಂತ ಹೇಳ್ತೀವಿ. ಓಕೆ, ಅಟಾಮಿಕ್ ನಂಬರ್ ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್, ಸೇಮ್ ನಂಬರ್ ಆಫ್ protons. So same number of protons but different number of neutrons. They are called isotopes. Okay, now can we take the next question? Third question says radius of nucleus of mass number A is directly proportional to. Andre nuclear radius na formula. What is the formula for nuclear radius? R is equal to R naught into A to the power of 1 by 3. ಹೌದು, ರೇಡಿಯಸ್ ಮಾಸ್ ನಂಬರ್ಗೆ ಪ್ರಪೋರ್ಷನಲ್ ಇರುತ್ತೆ. ಹೇಗೆ? A to the power of 1 by 3. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಆನ್ಸರ್ ಈಸ್ A to the power of 1 by 3. ರೇಡಿಯಸ್ ರಿಲೇಟೆಡ್ ಟು ಮಾಸ್ ನಂಬರ್, ಈ ರೀತಿ ರಿಲೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ನ್ಯೂಕ್ಲಿಯರ್ ಫೋರ್ಸಸ್ ಅಂತೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ನ್ಯೂಕ್ಲಿಯರ್ ಫೋರ್ಸಿನ ಪ್ರಾಪರ್ಟೀಸ್ ಕೇಳಿರ್ತಾರೆ. ಸೊ ಹೇಗಿರುತ್ತೆ ಒಂದೊಂದೇ ನೋಡೋದ ಹೋಗೋಣ. ಫಸ್ಟ್ ಒನ್, ಶಾರ್ಟ್ ರೇಂಜ್ಡ್. ಇಸ್ ದಿಸ್ ಕರೆಕ್ಟ್? ಹೌದು, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ಡ್. ಅಟ್ರಾಕ್ಟಿವ್? ಹೌದು, ದೇ ಆರ್ ಅಟ್ರಾಕ್ಟಿವ್. ಆಮೇಲೆ ಚಾರ್ಜ್ ಇಂಡಿಪೆಂಡೆಂಟಾ? ಹೌದು, ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್. ಹಾಗಾದ್ರೆ ನಮಗೆ ಮೊದಲನೇ ಆಪ್ಷನ್ನೇ ಸಿಕ್ಕೋಯ್ತು. ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಬೇರೆನ ಚೆಕ್ ಮಾಡಿದ್ರೆ ಅದು ಕರೆಕ್ಟ್ ಇರಲ್ಲ. ನೋಡೋಣ. ಶಾರ್ಟ್ ರೇಂಜ್ಡ್ ಓಕೆ, ಅಟ್ರಾಕ್ಟಿವ್ ಓಕೆ, ಚಾರ್ಜ್ ಡಿಪೆಂಡೆಂಟ್ ಅಂತೆ. ನೋ, ಚಾರ್ಜ್ ಇಂಡಿಪೆಂಡೆಂಟ್. ನೆಕ್ಸ್ಟ್, ಹಾಗಾದ್ರೆ ತಪ್ಪಿದೆ. ನೆಕ್ಸ್ಟ್ ಲಾಂಗ್ ರೇಂಜ್, ಫಸ್ಟ್ ಒನ್ನೇ ರಾಂಗ್ ಇದೆ, ತಪ್ಪು. ನೆಕ್ಸ್ಟ್ ಡಿ ಕೂಡ ಆಪ್ಷನ್ ಲಾಂಗ್ ರೇಂಜ್ ಅಂತ, ಫಸ್ಟ್ ಒನ್ನೇ ರಾಂಗ್ ಇದೆ. ಹಾಗಾದ್ರೆ ಉಳಿದವನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫೋರ್ತ್ ಕ್ವಶನ್ಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನ್ ಹೇಳುತ್ತೆ? ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್ ಅಂತೆ. ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್ ಎಷ್ಟಿರುತ್ತೆ? ಡೆನ್ಸಿಟಿ ಆಫ್ ದ ನ್ಯೂಕ್ಲಿಯಸ್ ಅಬೌಟ್ 10⁻17 kg per meter cube ಆರ್ಡರ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲಿ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಆಪ್ಷನ್ 2.29 into 10⁻17 kg per meter cube, and it is always constant and it is independent of mass number. ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವುದೇ ನ್ಯೂಕ್ಲಿಯಸ್ ಕೊಟ್ಟರು ಅದರ ಡೆನ್ಸಿಟಿ, ನ್ಯೂಕ್ಲಿಯರ್ ಡೆನ್ಸಿಟಿ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಬೈಂಡಿಂಗ್ ಎನರ್ಜಿ ಆಫ್ ನ್ಯೂಕ್ಲಿಯಸ್ ಅಂತೆ. ಬೈಂಡಿಂಗ್ ಎನರ್ಜಿ ಅಂದ್ರೇನು?
ಇಟ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್. ಸೊ ಇಲ್ಲಿದೆ ನೋಡಿ, ಎನರ್ಜಿ ರಿಕ್ವೈರ್ಡ್ to break the nucleus into constituent nucleus. So this is the definition of binding energy and this is our binding energy. But first option hange odana, energy given to nucleus during formation ante. No, nucleus form aguvaga energy kodalla, energy enagutte release agutte. Okay, so hagagi idu baralla namge. Energy released during the formation of ನ್ಯೂಕ್ಲಿಯಸ್ ಫಾರ್ಮ್ ಆಗುವಾಗ ಡ್ಯೂ ಟು ಮಾಸ್ ಡಿಫೆಕ್ಟ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಮಾಸ್ ಡಿಫ್ರೆನ್ಸೇ ಎನರ್ಜಿ ರಿಲೀಸ್ ಆಗುವಂಥದ್ದು. ಸೊ ನಾವು ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಏನು ಬೇಕು, ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್, ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಮ್ಯಾಕ್ಸಿಮಮ್ ಫಾರ್. ವಾಟ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್? ನಥಿಂಗ್ ಬಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಯಾವುದಕ್ಕೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಎಲಿಮೆಂಟ್ ಹ್ಯಾಸ್ ಗಾಟ್ ಮ್ಯಾಕ್ಸಿಮಮ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಅರೌಂಡ್ 8.8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಎಫೆಕ್ಟಿವ್ ಇರಬೇಕಂದ್ರೆ, ಎಕ್ಸಿಸ್ಟ್ ಇರಬೇಕಂದ್ರೆ ನ್ಯೂಕ್ಲಿಯಸ್ ಮಧ್ಯ ಡಿಸ್ಟೆನ್ಸ್ ಎಷ್ಟಿರಬೇಕು? ಸುಮಾರು 10⁻⁻15 ಮೀಟರ್ಸ್ ದೂರದಲ್ಲಿದ್ದರೆ ನಮಗೆ ನ್ಯೂಕ್ಲಿಯರ್ ಫೋರ್ಸಸ್ ಎಕ್ಸಿಸ್ಟ್ ಇರುತ್ತೆ. ಅದಕ್ಕಿಂತ ಕಡಿಮೆ ಇದ್ರೂ ನ್ಯೂಕ್ಲಿಯರ್ ಫೋರ್ಸಸ್ ಇರಲ್ಲ, ಅದಕ್ಕಿಂತ ಜಾಸ್ತಿ ಇದ್ರೂ ನ್ಯೂಕ್ಲಿಯರ್ ಫೋರ್ಸಸ್ ಇರಲ್ಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸುಮಾರು 10⁻⁻15 ಮೀಟರ್ ಆರ್ಡ್ರಲ್ಲಿದ್ದರೆ ಏನಾಗುತ್ತೆ, ನ್ಯೂಕ್ಲಿಯರ್ ಫೋರ್ಸು ಎಕ್ಸಿಸ್ಟಿಂಗ್ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 9. 2 ನ್ಯೂಕ್ಲಿಯಾನ್ಸ್ ಆರ್ ಸಪರೇಟೆಡ್ ಬೈ 1 × 10⁻⁻15 ಮೀಟರ್. ಸೊ ನ್ಯೂಕ್ಲಿಯಾನ್ಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಷ್ಟಿದೆ? 10⁻⁻15. ಅಂದರೆ ಅದು ನ್ಯೂಕ್ಲಿಯಸ್ ಒಳಗಡೆನೆ ಇದೆ ಅಂತ. ಓಕೆ, ಸೊ ಆ ಆರ್ಡ್ರಲ್ಲಿದ್ರೆ ನ್ಯೂಕ್ಲಿಯಸ್ ಫಾರ್ಮ್ ಆಗಿದೆ ಅಂತ, ನ್ಯೂಕ್ಲಿಯಾನ್ಸ್ ಇದೆ, ನ್ಯೂಕ್ಲಿಯಾನ್ಸ್ ಅಂತಾನೆ ಕೊಟ್ಬಿಟ್ಟವ್ರೆ. ನ್ಯೂಕ್ಲಿಯಸ್ ಒಳಗಡೆ ಇದೆ ಎಲ್ಲ ನ್ಯೂಕ್ಲಿಯನ್ಸ್ಗಳು. ಸೊ ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ದೆಮ್ ಈಸ್ F1 ಇಫ್ ಬೋತ್ ಆರ್ ನ್ಯೂಟ್ರಾನ್ಸ್. ಅಂದ್ರೆ 2 ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗಡೆ, ಸಪೋಸ್ ಇಫ್ ಐ ರೈಟ್ ಲೈಕ್ ದಿಸ್, ಇದನ್ನ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ನ್ಯೂಟ್ರಾನ್ ಇದ್ರೆ ಇವುಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸು. ಹಲೋ ಪಾರ್ಸಲ್ ನನ್ನ ನಂಬರ್ ಈಗ ಲಾವಣ್ಯನಾ? ಓಕೆ ರೈಟ್. ಅಲ್ಲಿ ಸ್ಕೂಲಲ್ಲಿ ಇದ್ರ ಹತ್ರ ಕೊಟ್ಬಿಡ್ತೀರಾ? ಓಕೆ, ಸೊ ನ್ಯೂಟ್ರಾನ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ನ ಅವ್ರೇನಂತ ಕೊಟ್ಟಿದ್ದಾರೆ? F1 ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ F2 ಅನ್ನೋದು ಫೋರ್ಸ್ ಫಾರ್ ಪ್ರೋಟಾನ್ಸ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ನ ಏನಂತ ಕೊಟ್ಟಿದ್ದಾರೆ? F2 ಅಂತ ಕೊಟ್ಟಿದ್ದಾರೆ. ಓಕೆ, ಲೆಟ್ ಇಟ್ ಬಿ F2. ಹಾಗೆ F3 ಅನ್ನೋದು ಫೋರ್ಸು, ಒನ್ ಈಸ್ ಎ ಪ್ರೋಟಾನ್ ಅಂಡ್ ಅನದರ್ ಒನ್ ಈಸ್ ಎ ನ್ಯೂಟ್ರಾನ್. ಈ ತರ ಒಂದು ಪ್ರೋಟಾನ್, ಇನ್ನೊಂದು ನ್ಯೂಟ್ರಾನ್, ಎಲ್ಲವೂ ನ್ಯೂಕ್ಲಿಯಸ್ ಒಳಗಡೆನೆ ಇದಾವೆ, ಅದೇ ರೇಂಜ್ ಅಲ್ಲಿ ಇದಾವೆ, ಡಿಸ್ಟೆನ್ಸ್ ರೇಂಜ್ ಅಲ್ಲಿ. ಲೆಟ್ ಇಟ್ ಬಿ F3. ಹಾಗಾದ್ರೆ F1, F2, F3 ಎಷ್ಟೆಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಆನ್ಸರ್ ಏನಂತ ಹೇಳಿರ್ತಾರೆ? ನ್ಯೂಕ್ಲಿಯರ್ ಫೋರ್ಸ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಹೇಳಿರ್ತಾರೆ. ನಾವೇನಾದ್ರೂ ಮಿಸ್ ಆಗಿ ಎಲ್ಲವೂ ನ್ಯೂಕ್ಲಿಯರ್ ಫೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ ಅಂತೇನೆ F1, F2, F3 ಬರೆದ್ರೆ ರಾಂಗು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ F1 ತಗೊಂಡ್ರೆ ನ್ಯೂಟ್ರಾನ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ನ ತಗೊಂಡ್ರೆ ಇಲ್ಲೇನಾಗುತ್ತೆ, ಎಷ್ಟೋ F1 ಅಷ್ಟಿರುತ್ತೆ ಅಂತ ಇಟ್ಕೊಳ್ಳೋಣ. F2, F3 ಈ 3 ಫೋರ್ಸ್ಗಳಲ್ಲಿ ಒಂದು ವ್ಯತ್ಯಾಸ ಏನಿದೆ ಅಂತಂದ್ರೆ ನೋಡ್ರಿ, ಸಪೋಸ್ ಇಫ್ ಐ ಟೇಕ್ ದಿಸ್ ಫೋರ್ಸ್, ಯಾವುದು ಈ ಫೋರ್ಸ್ ಅನ್ನು ತಗೊಂಡ್ರೆ ಇಲ್ಲಿ ನ್ಯೂಕ್ಲಿಯರ್ ಫೋರ್ಸು ಇದೆ, ಆಬ್ವಿಯಸ್ಲಿ ಇರಲೇಬೇಕು, ಪ್ಲಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಇದೆ. ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನ ಏನಾದ್ರು ಕೌಂಟ್ ತಗೊಂಡ್ರೆ ಅವಾಗ ಇದೇನಾಗುತ್ತೆ, F2 ಇವೆರಡಕ್ಕಿನ್ನ ಕಡಿಮೆ ಬಂದ್ಬಿಡುತ್ತೆ. ನೋಡ್ರಿ, ನ್ಯೂಟ್ರಾನ್ ಮಧ್ಯೆ ಇರ್ತಕ್ಕಂಥದ್ದು ಚಾರ್ಜ್ ಇಲ್ಲದೆ ಇರೋದ್ರಿಂದ ಏನಿರುತ್ತೆ, ಬರೀ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ. ನ್ಯೂಟ್ರಾನ್ ಮಧ್ಯೆನೂ ಪ್ರೋಟಾನ್ಗೆ ಚಾರ್ಜ್ ಇದೆ, ನ್ಯೂಟ್ರಾನ್ಗೆ ಚಾರ್ಜ್ ಇರಲ್ಲ. ಹಾಗಾಗಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರೋದು ಮತ್ತೆ ಚಾರ್ಜ್ ಇದ್ರೆ ಮಾತ್ರ. ಸೊ ನ್ಯೂಟ್ರಾನ್ಗೆ ಚಾರ್ಜ್ ಇರೋದೇನಿರುತ್ತೆ, ಬರೀ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ. ಬಟ್ ಪ್ರೋಟಾನ್ ಮಧ್ಯ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರುತ್ತೆ, ಪ್ಲಸ್ ಚಾರ್ಜ್ ಇರೋದ್ರಿಂದ
ಪ್ಲಸ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ, ಯಾಕೆಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಇರೋದ್ರಿಂದ. ಹಾಗಾಗಿ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನ್ ಮಾಡುತ್ತೆ, ಇವೆರಡನ್ನು ರಿಪೆಲ್ ಮಾಡಕ್ ಟ್ರೈ ಮಾಡುತ್ತೆ. ಯಾವುದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, ನೆಟ್ ಫೋರ್ಸು ಇವೆರಡಕ್ಕಿಂತ ಕಡಿಮೆ ಬರುತ್ತೆ. ಹಾಗಾಗಿ F2 ಈಸ್ ಲೆಸ್ ದೆನ್ F1 ಅಂಡ್ F3. F1 ಮತ್ತೆ F3 ಈಕ್ವಲ್ ಇರುತ್ತೆ, ಬಿಕಾಸ್ ದೆರ್ ಇಸ್ ನ್ಯೂಕ್ಲಿಯರ್ ಫೋರ್ಸ್ ಅಷ್ಟೇ, ಅದು ಸೇಮ್ ಇರುತ್ತೆ 100%. ಸೊ ನ್ಯೂಕ್ಲಿಯರ್ ಫೋರ್ಸ್ ಇದಕ್ಕೂ ಇರುತ್ತೆ, ಪ್ಲಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ನ್ಯೂಕ್ಲಿಯರ್ ಫೋರ್ಸ್ ನ ಸ್ವಲ್ಪ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಬರಿತೀನಿ ನೋಡಿ. ಸಪೋಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದು 4 ಯೂನಿಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಪ್ರೋಟಾನ್ ಮತ್ತು ಪ್ರೋಟಾನ್ ಮಧ್ಯೆ ಏನಿರುತ್ತೆ, ರಿಪಲ್ಷನ್ ಕೂಡ ಇರುತ್ತೆ, ಪ್ಲಸ್ ಪ್ಲಸ್ ರಿಪೆಲ್ ಆಗುತ್ತೆ. ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ 0.1 ಅಷ್ಟು ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾವಾಗ ನೆಟ್ ಫೋರ್ಸ್ ಏನಾಗುತ್ತೆ, 3.9 ಯೂನಿಟ್ಸ್ ಆಗುತ್ತೆ. ಅದೇ ಇವೆರಡರ ಮಧ್ಯೆ ಬರೀ ಅದು ನ್ಯೂಕ್ಲಿಯರ್ ಫೋರ್ಸ್ ಇಂದ 4 ಯೂನಿಟ್ಸ್ ಇದ್ರ ಮಧ್ಯೆ 3.9 ಯೂನಿಟ್ಸ್. ಹಾಗಾಗಿ F2 ಶುಡ್ ಬಿ ಲೆಸ್ ದೆನ್ F1 ಅಂಡ್ F3. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, 4 ತಗೊಂಡದ್ದು, ಇದು ಬೇಡ ಬಿಡಿ. ಓಕೆ, ಸೊ ಆನ್ಸರ್ ಈಸ್ ಬಿ. Now can we take the next question? Radioactivity, very simple question. Radioactivity ಅನ್ನೋದು ರಿವರ್ಸಿಬಲ್, ಕಂಟ್ರೋಲ್ಡ್ ಪ್ರಾಸೆಸ್, ಸ್ಪಾಂಟೇನಿಯಸ್ ಪ್ರಾಸೆಸ್, ಸೈಕ್ಲಿಕ್ ಪ್ರಾಸೆಸ್. 100% ಇಟ್ ಈಸ್ ಸ್ಪಾಂಟೇನಿಯಸ್ ಪ್ರಾಸೆಸ್. ಯಾಕೆಂದ್ರೆ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂದ್ರೇನು, ತನ್ನಷ್ಟಕ್ಕೆ ತಾನೇ ಆಗುವಂತ ಪ್ರಾಸೆಸ್ ನಾವೇನಂತ ಕರಿತೀವಿ, ಸ್ಪಾಂಟೇನಿಯಸ್, ಬೈ ಇಟ್ ಸೆಲ್ಫ್. ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಬೈ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ spontaneous process, ಅಥವಾ without any external agent, if the process takes place called spontaneous. ಹಾಗಾಗಿ ರೇಡಿಯೋ ಆಕ್ಟಿವಿಟಿ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಗುವಂಥದ್ದು, ಯಾವುದೇ ಎಕ್ಸ್ಟರ್ನಲ್ ಏಜೆಂಟ್ ಇಲ್ದಂಗೆ. ಅದಕ್ಕೆ ಅದನ್ನ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂತ ಕರೀತಾರೆ. ನೆಕ್ಸ್ಟ್, ವಿಚ್ ಈಸ್ ನಾಟ್ ಫೌಂಡ್ ಅಂತ ಡ್ಯೂರಿಂಗ್ ರೇಡಿಯೋ ಆಕ್ಟಿವ್ ಡಿಕೆ. ರೇಡಿಯೋ ಆಕ್ಟಿವಿಟಿ ಆಗುವಾಗ ಎಮಿಟ್ ಆಗುತ್ತಲ್ಲ, ಅದರಲ್ಲಿ ಯಾವ ಎಲಿಮೆಂಟ್ ಇರೋದಿಲ್ಲ, ಯಾವುದು ಇರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಒಂದೊಂದೇ ಆಪ್ಷನ್ ನೋಡೋಣ. ಎಮಿಷನ್ ಆಲ್ಫಾ ಇರುತ್ತೆ, ಎಮಿಷನ್ ಆಫ್ ಬೀಟಾ ಇರುತ್ತೆ, ಎಮಿಷನ್ ಆಫ್ ಎಕ್ಸ್ರೇ ಇರಲ್ಲ, ಎಮಿಷನ್ ಆಫ್ ಗಾಮಾ ಇರುತ್ತೆ. ಸೊ ಹಾಗಾದ್ರೆ ಆನ್ಸರ್ ಯಾವ್ದು ನಮಗೆ, ಇದೇ ಕರೆಕ್ಟ್ ಆನ್ಸರ್ ಫಾರ್ ದಿಸ್ಕಷನ್. ಏನು, ಎಕ್ಸ್ರೇಸ್ ಎಮಿಟ್ ಆಗೋದಿಲ್ಲ ಡ್ಯೂರಿಂಗ್ ರೇಡಿಯೋ ಆಕ್ಟಿವಿಟಿ, ಇವು 3 ಎಮಿಟ್ ಆಗುತ್ತೆ ಅಂತ. ಓಕೆ, ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್, where the fusion reaction takes place at high temperature, because fusion reaction start ಆಗಬೇಕಂದ್ರೆ ತುಂಬಾ ಹೈ ಟೆಂಪರೇಚರ್ ಇರಬೇಕು. ಯಾಕೆಂದ್ರೆ atoms are ionized at high temperature ಅಲ್ಲ, molecules break ಅಲ್ಲ, ನ್ಯೂಕ್ಲಿಯರ್ ಬ್ರೇಕ್ ಅಂತ ಇರೋದೇ ಇಲ್ಲ. ಫ್ಯೂಷನ್ ರಿಯಾಕ್ಷನ್ ಇದು. ಕೈನೆಟಿಕ್ ಎನರ್ಜಿ ಇಸ್ ಹೈ ಇನಫ್ ಟು ಓವರ್ಕಮ್ ರಿಪಲ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯರ್ ರಿಪಲ್ಷನ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ವಿ ನೀಡ್ ವೆರಿ ಹೈ ಎನರ್ಜಿ. ಸೊ ಹೈ ಎನರ್ಜಿ ಇದು ಬೇಕಾಗಿರೋದ್ರಿಂದ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಹೈ ಟೆಂಪರೇಚರ್. ಓಕೆ, ಹಾಗಾಗಿ ಡಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ದ ಎಕ್ಸ್ಪ್ಲೋಷನ್ ಆಫ್ ಅಟಾಮಿಕ್ ಬಾಂಬ್ ಅಂತ ಟೇಕ್ಸ್ ಪ್ಲೇಸ್ ಡ್ಯೂ ಟು ಅಟಾಮಿಕ್ ಬಾಂಬ್ ಎಕ್ಸ್ಪ್ಲೋಷನ್ ಅನ್ನ ಇದರಲ್ಲಿ ಯಾವ ರಿಯಾಕ್ಷನ್ ಅಂತ ಹೇಳ್ತೀವಿ? ಅನ್ಕಂಟ್ರೋಲ್ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲ, ಥರ್ಮಯಾನಿಕ್ ಎಮಿಷನ್ ಅಲ್ಲ, ಸ್ಕ್ಯಾಟರಿಂಗ್ ಅಲ್ಲ. ಸೊ ಇಟ್ ಈಸ್ ಬಾಂಬ್ ಈಸ್ ಅನ್ಕಂಟ್ರೋಲ್ಡ್ ರಿಯಾಕ್ಷನ್. ಎಂತ ರಿಯಾಕ್ಷನ್? ಅನ್ಕಂಟ್ರೋಲ್ಡ್ fission reaction. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಗೆ ಎಕ್ಸಾಂಪಲ್ ಅಟಾಮಿಕ್ ಬಾಂಬ್. ನೆಕ್ಸ್ಟ್, ಎನರ್ಜಿ ಜನರೇಷನ್ ಇನ್ ಸ್ಟಾರ್ಸ್ ಮೇನ್ಲಿ ಡ್ಯೂ ಟು. ಸ್ಟಾರ್ಸ್ ಅಲ್ಲಿ ಆಗ್ತಕ್ಕಂಥ ಎನರ್ಜಿ, ರಿಲೀಸ್ ಆಗ್ತಕ್ಕಂಥ ಎನರ್ಜಿ ಯಾವ ರಿಯಾಕ್ಷನ್ ಇಂದ ಕೇಳಿದರೆ 100% ಬಿಕಾಸ್ ಆಫ್ ಫ್ಯೂಷನ್ ಆಫ್ ಹೆವಿ nucleus. Nuclear fusion reaction takes place in stars. Nuclear fusion reaction ಇಂದ ಬರ್ತಕ್ಕಂಥದ್ದು ಎನರ್ಜಿ. ಓಕೆ, ಅಲ್ಲಿ ಸ್ಟಾರ್ಸ್ ಅಂದಿದ ತಕ್ಷಣ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಫ್ಯೂಷನ್ ಆಫ್ ಹೆವಿ ನ್ಯೂಕ್ಲಿಯಸ್ ಅಲ್ಲ. ಸೊ ಇಟ್ ಈಸ್ ದ ಫ್ಯೂಷನ್ ಆಫ್ ಲೈಟರ್ ನ್ಯೂಕ್ಲಿಯೈ. ಸೊ ಅದನ್ನ ನಾವೇನಂತ ಕರಿತೀವಿ? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತಾನು ಕರಿತೀವಿ. ಸೊ ಆನ್ಸರ್ ಈಸ್ ಫ್ಯೂಷನ್ ಆಫ್ ಲೈಟರ್ ನ್ಯೂಕ್ಲಿಯೈ.
is the correct answer. C is the correct option. Next, question number 15. Fusion reaction is initiated with the help of ಅಂತಂದ್ರೆ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನಿರಬೇಕು? ಲೋ ಟೆಂಪರೇಚರ್ ಅಲ್ಲ, ಹೈ ಟೆಂಪರೇಚರ್ ಇರಬೇಕು. ಇವಾಗ ತಾನೇ ಅದನ್ನು ಡಿಸ್ಕಸ್ ಮಾಡಿದ್ವಿ. ಹೈ ಟೆಂಪರೇಚರ್ ಇಸ್ ನೀಡೆಡ್ ಟು ಸ್ಟಾರ್ಟ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಅಲ್ಲ, ನ್ಯೂಟ್ರಾನ್ಸ್ ಬೇಕಾಗಿರೋದು ಫ್ಯೂಷನ್ ರಿಯಾಕ್ಷನ್ ನ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಹೈ ಟೆಂಪರೇಚರ್ ಬೇಕಾಗಿರೋದು ಫ್ಯೂಷನ್ ರಿಯಾಕ್ಷನ್ ನ ಸ್ಟಾರ್ಟ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16 ಹಾರ್ಡ್ ಕ್ವಶನ್ಸ್. ರೇಡಿಯಂ ಕೊಟ್ಟಿದ್ದಾರೆ, ರೇಡಿಯಂನ ಮಾಸ್ ನಂಬರ್ ಮತ್ತೆ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ. ದೇರ್ ಆರ್ ಅಂತ ಕೇಳಿದ್ದಾರೆ. ವೆರಿ ವೆರಿ ಸಿಂಪಲ್ ಕ್ವಶನ್. ಸೊ ರೇಡಿಯಂ ಅಲ್ಲಿ ಈ ತರ ಕೊಟ್ರೆ ನೋಡ್ರಿ 26 ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಷ್ಟು ಏನು ಪ್ರೋಟಾನ್ ಸಂಖ್ಯೆ ನೋಡ್ರಿ, ನ್ಯೂಕ್ಲಿಯಸ್ ಅಲ್ಲಿ ಇರೋದೇ ಇಬ್ರು, ಒಂದು ಪ್ರೋಟಾನ್ ಇನ್ನೊಂದು ನ್ಯೂಟ್ರಾನ್. ಓಕೆ, ಅದರಲ್ಲಿ ಪ್ರೋಟಾನ್ ಸಂಖ್ಯೆ ಎಷ್ಟು ಬಂತು? 88 ಬಂತು. ನ್ಯೂಟ್ರಾನ್ ಸಂಖ್ಯೆ ಕಂಡುಹಿಡಿಬೇಕು. ಬಟ್ ಇದೇನಿದು 226 ಮಾಸ್ ನಂಬರ್, ಇದು ಜಸ್ಟ್ ಎ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ ಸಂಖ್ಯೆ. ಅದರಲ್ಲಿ ಅಂದ್ರೆ 226 ಇರುತ್ತೆ ಟೋಟಲ್. ಅದರಲ್ಲಿ 88 ಪ್ರೋಟಾನ್ ಇದ್ರೆ ಇನ್ನು ಉಳಿದವೆಷ್ಟು? 226 ಅಲ್ಲಿ 88 ಕಳೆದ್ರೆ ಲೆಫ್ಟ್ ವಿತ್ 138 ನ್ಯೂಟ್ರಾನ್ಸ್. ಹಾಗಾದ್ರೆ ನ್ಯೂಟ್ರಾನ್ ಸಂಖ್ಯೆ ಎಷ್ಟು? 138. ಸೊ 138 ನ್ಯೂಟ್ರಾನ್ಸ್, ಪ್ರೋಟಾನ್ಸ್ 88. ಎಲ್ಲಿದೆ ನೋಡ್ರಿ ಆಪ್ಷನ್? ಆಪ್ಷನ್ ನಂಬರ್ ಬಿ. 138 neutrons and 88 protons is the correct answer. Okay, can we take next question number 17. The mass and energy equivalent to 1 u nothing but 1 AMU. ನಮಗೆ ಇದನ್ನ 3 ಮಾರ್ಕ್ಸ್ ಗೊತ್ತು, ಡಿರೈವೇಶನ್ಸ್ ಮಾಡಿರ್ತೀವಿ ನಾವು. ನ್ಯೂಮೆರಿಕಲ್ ಪ್ರಾಬ್ಲಮ್ ಅಲ್ಲಿ ಇದೊಂದಿದೆ 1 ಶೋ ದಟ್. 2 ಕ್ವಶನ್ ಇದೆ. ಶೋ ದಟ್ 1 AMU ಎಷ್ಟು ಕೆಜಿ ಈಕ್ವಲ್ ಅಂದ್ರೆ 1.66 ಇಂಟು 10⁻⁻27 ಕೆಜಿ ಈಕ್ವಲ್ ಇರುತ್ತೆ. ಅದೇ ತರ 1 AMU ಇಂದ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ? ಏನಾದರೂ ಮಾಸ್ ಡಿಫೆಕ್ಟ್ 1 AMU ಇದ್ರೆ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಇವೆರಡು ವೆರಿ ಇಂಪಾರ್ಟೆಂಟ್ ನಂಬರ್ಸ್ ಇನ್ ನ್ಯೂಕ್ಲಿಯಸ್. ಹಾಗಾಗಿ ಇಲ್ಲೇ ಇದೆ ನೋಡ್ರಿ ಆಪ್ಷನ್ ಯಾವುದು? ಡಿ ಆಪ್ಷನ್. ಸೊ ಡಿ ಆಪ್ಷನ್ ಕರೆಕ್ಟ್ ಇದೆ. ಸೊ 1 AMU ಅಷ್ಟು ಕೆಜಿಗೆ ಈಕ್ವಲ್ ಮತ್ತೆ ಅಷ್ಟು ಎನರ್ಜಿಗೆ ಈಕ್ವಲೆಂಟ್ ಇರುತ್ತೆ ಅಂತ ಅದರ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 18. MN ಅಂದ್ರೆ MP ಅಂದ್ರೆ ರಿಪ್ರೆಸೆಂಟ್ಸ್ ಮಾಸ್ ಆಫ್ ನ್ಯೂಟ್ರಾನ್ ಅಂಡ್ ಮಾಸ್ ಆಫ್ ಪ್ರೋಟಾನ್ ರೆಸ್ಪೆಕ್ಟಿವ್ಲಿ. ಹಾಗಿದ್ರೆ ಇಫ್ ಎನ್ ಎಲಿಮೆಂಟ್ ಹ್ಯಾವಿಂಗ್ ನ್ಯೂಕ್ಲಿಯರ್ ಮಾಸ್ M, ಕ್ಯಾಪಿಟಲ್ M and N ನ್ಯೂಟ್ರಾನ್ಸ್ ಆರ್ ದೇರ್, Z protons are there, then the correct relation is ಅಂತ ಕೇಳಿ. ಇಲ್ಲಿ ನೋಡಿ, ಇದೊಂದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಇದರಲ್ಲಿ ಒಂದು ಪ್ರೋಟಾನ್ ಈಚ್ ಅಂತ ರೆಪ್ರೆಸೆಂಟ್ ದ ಮಾಸ್ ಆಫ್ ಈಚ್ ಅಂತ ಕೊಡ್ಬೇಕು. ಈಚ್ ಪ್ರೋಟಾನ್ ಅಂಡ್ ಈಚ್ ನ್ಯೂಟ್ರಾನ್. ಒಂದು ಪ್ರೋಟಾನ್ ತೂಕ MN. ಓಕೆ, ಸೊ ಅಂತವೆಷ್ಟಿದಾವೆ? Z ಪ್ರೋಟಾನ್ಸ್. ಹಾಗಾದ್ರೆ ಟೋಟಲ್ ಮಾಸ್ ಆಫ್ ಪ್ರೋಟಾನ್ಸ್ ಎಷ್ಟು? ಟೋಟಲ್ ಮಾಸ್ ಆಫ್ ಪ್ರೋಟಾನ್, ಒಂದು ಪ್ರೋಟಾನಿನ ತೂಕ ಇಂಟು Z. ಹಾಗೆ ರೈಟ್, ಒಂದು ಪ್ರೋಟಾನಿನ ತೂಕ MP, ಅಂತವೆಷ್ಟಿದಾವೆ? Z ಅಷ್ಟಿದಾವೆ. ಹಾಗೆ ಒಂದು ನ್ಯೂಟ್ರಾನ್ ತೂಕ ಎಷ್ಟು? MN, ಅಂತವೆಷ್ಟಿದಾವೆ? N ಇದಾವೆ. ಅಲ್ಲಿಗೆ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಸ್ ತೂಕ ಎಷ್ಟು? MPZ ಪ್ಲಸ್ MN. ಇದು ನ್ಯೂಕ್ಲಿಯಸ್ ನ ಮಾಸ್ ಎಷ್ಟು? ಕ್ಯಾಪಿಟಲ್ M. ಸೊ ನ್ಯೂಕ್ಲಿಯಸ್ ಫಾರ್ಮ್ ಆದ್ಮೇಲೆ ಯಾವಾಗ್ಲೂ ಮಾಸ್ ಆಫ್ ನ್ಯೂಕ್ಲಿಯಸ್ ಈಸ್ ಆಲ್ವೇಸ್ ಲೆಸ್ ದೆನ್ ಮಾಸ್ ಆಫ್ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯನ್ಸ್ ಎಷ್ಟು? MPZ ಪ್ಲಸ್ MN ಇಂಟು N. ಸೊ ಇದು ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್. ಇದೇನಿದು? ಮಾಸ್ ಆಫ್ ನ್ಯೂಕ್ಲಿಯಸ್. ಹಾಗಾಗಿ ಸೊ ಏನಂತ ಬರಿಬಹುದು? ಫಸ್ಟ್ ಆಪ್ಷನ್ ಇದೆ ನೋಡ್ರಿ, ವೇರ್ M ಮಾಸ್ ಆಫ್ ನ್ಯೂಕ್ಲಿಯಸ್ ಈಸ್ ಲೆಸ್ ದೆನ್ ಮಾಸ್ ಆಫ್ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದ್ರೆ ನ್ಯೂಕ್ಲಿಯಸ್ ಫಾರ್ಮ್ ಆಗುವಾಗ ಉಳಿದಿರೋ ಮಾಸ್ ಏನಾಗಿರುತ್ತೆ? ಡೆಲ್ಟಾ M ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಡೆಲ್ಟಾ M ಎನರ್ಜಿಯಾಗಿ ರಿಲೀಸ್ ಆಗುತ್ತೆ. ಡಿಫರೆನ್ಸ್ ಡೆಲ್ಟಾ M. ನೆಕ್ಸ್ಟ್ ಕ್ವಶನ್ ನಂಬರ್ 19. 2 ನ್ಯೂಕ್ಲಿಯಾನ್ಸ್, 2 ನ್ಯೂಕ್ಲಿಯಾನ್ಸ್ ಇದಾವಂತೆ, ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್. ಈ ಕ್ವಶನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇಲ್ಲಿ ಇದೆ ನೋಡಿ, ರಿಪೀಟ್ ಆಗಿದೆ ಇದು ಕ್ವಶನ್. ವೇರ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಕ್ವಶನ್ ನಂಬರ್ 9. ಇಲ್ಲಿದೆ ನೋಡಿ. ಓಕೆ, ಹಾಗಾಗಿ ಆನ್ಸರ್ ನಮ್ಗೆ ಗೊತ್ತಿದೆ ಏನಿದು. This one B is the correct answer. Next question number 20. Which of the following is fusion ante? Fusion ಅಂದ್ರೆ ಲೈಟರ್ ನ್ಯೂಕ್ಲಿಯೈ ಫ್ಯೂಸ್ ಆಗಿ ಹೆವಿಯರ್ ನ್ಯೂಕ್ಲಿಯಸ್ ಬರಬೇಕು. ಈಸಿ ಕ್ವಶನ್ ಇದು, ನೋಡಿದ ತಕ್ಷಣ ಗೊತ್ತಾಗುತ್ತೆ. 2 ಹೈಡ್ರೋಜನ್ ಸೇರ್ಕೊಂಡು ಒಂದು ಹೀಲಿಯಂ ಆಗಿ ಕನ್ವರ್ಟ್ ಆಗಿದೆ. ಸೊ ಇದೇ
ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ಸ್ಪ್ಲಿಟ್ ಆಗಿದೆ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಓಕೆ, ಸೊ ಕ್ವಶನ್ ನಂಬರ್ 20ಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 21, where column 1 and column 2 are given, we have to match the columns. ಐಸೋಟೋಪ್ಸ್ ಅಂದ್ರೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್. ಹಾಗೆ ಐಸೋಟೋನ್ಸ್, ಐಸೋಬಾರ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಹಾಗೆ ಐಸೋಟೋನ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್. ಹಾಗಾದ್ರೆ ಎಗೆ ಸೆಕೆಂಡ್ ಒನ್ ಬರಬೇಕು, ಬಿ ಗೆ ಥರ್ಡ್ ಒನ್, ಸಿ ಗೆ ಫಸ್ಟ್ ಒನ್. ಯಾವ್ದಿದೆ ನೋಡ್ರಿ, ಈ ಆಪ್ಷನ್ ಇದೆಯಾ, ಹೇಗೆ ಸೆಕೆಂಡ್ ಒನ್, ಬಿ ಸಿ ಗೆ ಫಸ್ಟ್ ಒನ್. ಎಸ್, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22, which among the following is a set of nuclear isotopes ಅಂತೆ. ಐಸೋಟೋಪ್ಸ್ ನ ಹುಡುಕ್ಬೇಕು. ಐಸೋಟೋಪ್ಸ್ ಅಂದ್ರೆ ಮಾಸ್, ಇದು ಪ್ರೋಟಾನ್ ಸಂಖ್ಯೆ ಸೇಮ್ ಇರಬೇಕು. ಅಟಾಮಿಕ್ ನಂಬರ್ ಇಲ್ಲಿದೆ ನೋಡ್ರಿ, 92 ಯುರೇನಿಯಂ. ಅಲ್ಲಿಗೆ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದೀಸ್ ಆರ್ ದ ಐಸೋಟೋಪ್ಸ್ ಆಫ್ ಯುರೇನಿಯಂ ಅಂತಾನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸೆಟ್ ಆಫ್ ಐಸೋಟೋನ್ಸ್ ಅಂತೆ. ಐಸೋಟೋನ್ಸ್ ಅಂತಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ ಸಂಖ್ಯೆ ಸೇಮ್ ಇರಬೇಕು. ನೋಡ್ರಿ, ಕಳೀರಿ, ಯಾವ್ದ್ರಲ್ಲಿ ನ್ಯೂಟ್ರಾನ್ ಸಂಖ್ಯೆ ಸೇಮ್ ಬರುತ್ತೆ ನೋಡ್ರಿ. ಇಲ್ಲಿ 16ರಲ್ಲಿ 14ರಲ್ಲಿ 6 ಇತ್ತಂದ್ರೆ 8 ಬರುತ್ತಾ. ಇದರಲ್ಲಿ 8 ನ್ಯೂಟ್ರಾನ್ಸ್ ಇರುತ್ತೆ. ಇದರಲ್ಲಿ ಕೂಡ ಕಳೆದ್ರೆ ಎಷ್ಟು ಬರುತ್ತೆ ನಮಗೆ, 8 ನ್ಯೂಟ್ರಾನ್. ಹಾಗಾದ್ರೆ ಎ ಇಸ್ ದ ಕರೆಕ್ಟ್ ಆಪ್ಷನ್. ದೀಸ್ ಟು ಆರ್ ಕಾಲ್ಡ್ ಐಸೋಟೋನ್ಸ್. ಇದರಲ್ಲಿ ನೋಡೋಣ, ಇಲ್ಲಿ ನ್ಯೂಟ್ರಾನ್ ಸಂಖ್ಯೆ ಕಳೆದ್ರೆ ಎಷ್ಟು ಬರುತ್ತೆ, 1 ಬರುತ್ತಾ. ಇದರಲ್ಲಿ ಕಳೆದ್ರೆ 2 ಬರುತ್ತೆ, ಆಗೋದಿಲ್ಲ. ಇದರಲ್ಲಿ 92 ಯುರೇನಿಯಂ 235, 92 ಯುರೇನಿಯಂ 238 ಬರಲ್ಲ. ಇದರಲ್ಲಿ ಬರ್ತದಾ, ಇದರಲ್ಲೂ ಬರಲ್ಲ. ಸೊ 23rd ಇಸ್ ದ ಕರೆಕ್ಟ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಇಲ್ಲಿಗೆ MCQs ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ಬೇಡ, ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಇದು ಬಹಳ ಸಿಂಪಲ್ ಇದೆ ಅನ್ಕೊಳ್ತೀನಿ. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ರಿ. ಡ್ಯಾಶ್ ಈಸ್ 1/12 ಆಫ್ ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತೆ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಏನು, ಅಟಾಮಿಕ್ ಮಾಸ್ ಯೂನಿಟ್. AMU ಡೆಫಿನೇಷನ್ ಆಫ್ AMU, ಅಟಾಮಿಕ್ ಮಾಸ್ ಯೂನಿಟ್. ಯೂನಿಟಿನ ಬೇಸಿಕ್ ಡೆಫಿನೇಷನ್ ಆಫ್ ಅಟಾಮಿಕ್ ಮಾಸ್ ಯೂನಿಟ್. ವೆರಿ ಸಿಂಪಲ್, ಇಲ್ಲಿದೆ ನೋಡ್ರಿ. ಸೊ ಫಸ್ಟ್ ಒನ್. ನೆಕ್ಸ್ಟ್, ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಅಟಾಮಿಕ್ ಮಾಸಸ್. ಯಾವ ಇನ್ಸ್ಟ್ರೂಮೆಂಟ್ ಅನ್ನು ಅಟಾಮಿಕ್ ಮಾಸ್ ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ, ಇಲ್ಲಿದೆ. ಕಾಲ್ಡ್ ಮಾಸ್ ಸ್ಪೆಕ್ಟ್ರೋಮೀಟರ್. ಮಾಸ್ ಸ್ಪೆಕ್ಟ್ರೋಮೀಟರ್ ಇಸ್ ದ ಡಿವೈಸ್ ಯೂಸ್ ಟು ಮೆಜರ್ the atomic masses. Mass spectrometer. Next, nuclear density is dash of its ಮಾಸ್ ನಂಬರ್ ಅಂತೆ. ನಾನು ಅವಾಗಲೇ ಹೇಳಿದೆ, ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗಲ್ಲ, ಇಂಡಿಪೆಂಡೆಂಟ್ ಬರಿಬೇಕು. ಸೊ ಮೂರನೇದಕ್ಕೆ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್ ನಂಬರ್, ಬಿಕಾಸ್ ನ್ಯೂಕ್ಲಿಯರ್ ಡೆನ್ಸಿಟಿ ಇಸ್ ಕಾನ್ಸ್ಟೆಂಟ್. ನೆಕ್ಸ್ಟ್, ದ ಸೋರ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ನ್ಯೂಕ್ಲಿಯರ್ ರಿಯಾಕ್ಟರ್ ನ ಸೋರ್ಸ್ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ ಈಸ್ ಏನಂತ ಇಲ್ಲೇ ನೋಡ್ರಿ, ಏನು ಆಪ್ಷನ್ ಹುಡುಕ್ಬೇಕು. ಸೋರ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕೊಟ್ಟವ್ರೆ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕೊಟ್ಟವ್ರೆ. 26.7 ಮೆಗಾ ಎಲೆಕ್ಟ್ರಾನ್ ಉಂಟಾಗುತ್ತೆ. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಹಾಗಾದ್ರೆ ಫೋರ್ತ್ ಒನ್ ಇದೆ ಕರೆಕ್ಟ್. ನ್ಯೂಕ್ಲಿಯರ್ ಫಿಷನ್ reaction is the correct answer for this question. Next, question number 5. For hydrogen atoms combined to form helium, they release dash of energy. Very simple question. ಇಲ್ಲೇ ಇದೆ ನೋಡ್ರಿ, ಇದು ಗೊತ್ತಿಲ್ಲದೆ ಹೋದ್ರು ಬರೀಬಹುದು. ಫಿಫ್ತ್ ಒನ್ ಗೆ 26.7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಒಂದು ರಿಯಾಕ್ಷನ್ ಅಲ್ಲಿ, ಪರ್ ರಿಯಾಕ್ಷನ್ ಅಲ್ಲಿ ಇಷ್ಟು ಎನರ್ಜಿನ ರಿಲೀಸ್ ಮಾಡುತ್ತೆ ಅಂತ. ನೆಕ್ಸ್ಟ್ ಲಾಸ್ಟ್ ಒನ್, ದ ಸೋರ್ಸ್ ಆಫ್ ಎನರ್ಜಿ ಇನ್ ಸ್ಟಾರ್ಸ್ ಅಂತೆ. Again the simple question, source of energy is nuclear fusion reaction in stars. Nuclear fusion reaction. Okay, and this completes MCQs and FIB. Okay, so next class ಅಲ್ಲಿ ನಾವು ಏನು ಮಾಡೋಣ, 2 more questions ನ ಕಂಪ್ಲೀಟ್ ತಗೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. Thank you for watching the video.